ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶ ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಈ ಬಾರಿ ಈ ರೀತಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಗಿರೋದು ಭಾರತ ವಿರೋಧಿಯೊಬ್ಬನ ಹತ್ಯೆ. ಭಾರತ ವಿರೋಧಿಯೊಬ್ಬನನ್ನ ಅಲ್ಲಿನ ಅಪರಿಚಿತ ದುಷ್ಕರ್ಮಿಗಳು ಹತ್ಯೆ ಮಾಡ್ತಾರೆ. ಗುಂಡಿಟ್ಟು ಕೊಲೆ ಆಗ್ತಾನೆ ಆತ, ಗುಂಡಿಟ್ಟು ಕೊಲೆ ಮಾಡಲಾಗುತ್ತೆ. ಅದಾದ ನಂತರ ಹೊತ್ತಿಕೊಂಡಂಥ ಬೆಂಕಿ ಇವತ್ತು ಇಡೀ ಬಾಂಗ್ಲಾದೇಶಕ್ಕೆ ಆವರಿಸಿದೆ. ಅಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಬಡಪಾಯಿ ಹಿಂದೂಗಳು, ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು. ಭಾರತ ವಿರೋಧಿ ಘೋಷಣೆಯನ್ನ ಕೂಗಿ ಭಾರತದ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ತೀನಿ ಅಂತ ಹೊರಟಂತ ಉಸ್ಮಾನ್ ಹದಿಯನ್ನ ಕೊಂದಿದ್ದಾರೆ ಅಪರಿಚಿತರು. ಇದರ ಬೆನ್ನಿಗೆ ಅಲ್ಲಿ ಹಿಂಸಾಚಾರ ಶುರುವಾಗಿರೋದು. ಹಿಂದೂ ಯುವಕನೊಬ್ಬರನ್ನ ಹತ್ಯೆ ಮಾಡಲಾಯಿತು ಅತ್ಯಂತ ಬರ್ಬರವಾಗಿ. ಪ್ರವಾದಿ ಮೊಹಮ್ಮದರನ್ನ ನಿಂದಿಸಿದ ಅನ್ನೋ ಕಾರಣಕ್ಕಾಗಿ, ಕ್ಷುಲ್ಲಕ ಕಾರಣ ಅಂದ್ರೆ ಆತ ನಿಂದಿಸಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾರೋ ಹೇಳಿದ್ರು ಅನ್ನೋ ಕಾರಣವನ್ನ ಕೊಟ್ಟು 19, 20, 21 ವರ್ಷದ ಹುಡುಗರು ಆತನ ಮೇಲೆ ದಾಳಿ ಮಾಡ್ತಾರೆ, ಕೊಲ್ತಾರೆ, ಸುಟ್ಟು ಹಾಕ್ತಾರೆ. ಬಾಂಗ್ಲಾದೇಶದ ಹಿಂದೂಗಳಿಗಾಗಿರುವಂತ ಈ ಸ್ಥಿತಿಯ ಬಗ್ಗೆ ಇಡೀ ಜಗತ್ತಲ್ಲಿ ಚರ್ಚೆ ಆಗ್ತಾ ಇದೆ. 1970ರಲ್ಲಿ ಭಾರತ ಸಹಾಯ ಮಾಡಿದ್ದು ಇದೇ ದೇಶಕ್ಕೆ. ಒಂದು ವೇಳೆ ಬಾಂಗ್ಲಾದೇಶಕ್ಕೆ ಭಾರತ ಸಹಾಯ ಮಾಡದಿದ್ದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಘೋಷಣೆಯನ್ನ ಕೂಗ್ತಾ ಇರುವಂತ ಈಗಿನ ತಲೆಮಾರು ಇದೆಯಲ್ಲ, ಈ ತಲೆಮಾರು ಇರ್ತಾ ಇರಲಿಲ್ಲ. ಪಾಕಿಸ್ತಾನದ ಪಂಜಾಬಿ ಮುಸಲ್ಮಾನರು ಬೆಂಗಾಳಿ ಮುಸಲ್ಮಾನರ ವಿರುದ್ಧ ವಿಪರೀತ ದೌರ್ಜನ್ಯ ಮಾಡ್ತಾ ಇದ್ರು. ಅದೇ ಕಾರಣಕ್ಕಾಗಿ ಅಂಗಲಾಚಿದ್ದು ಇದೇ ದೇಶದ ಬಾಂಗ್ಲಾದೇಶದ ಆಗಿನ ಪ್ರಮುಖರು, ಆಗಿನ ನಾಯಕರು, ಆಗಿನ ಜನಸಮೂಹ. ಅವತ್ತು ಇವರಿಗೆ ನಾವು ಸಹಾಯ ಮಾಡಿದ್ವಿ, ಗತಿ ಇಲ್ಲದೆ ಬಂದವರಿಗೆ ಊಟ ಹಾಕಿದ್ವಿ, ಆಶ್ರಯ ಕೊಟ್ವಿ ಇವುಗಳಿಗೆ. ಇವತ್ತು ನಾವು ಸಾಕಿದಂತ ನಾಯಿ ನಮಗೆ ಕಚ್ಚೋದಕ್ಕೆ ಶುರು ಮಾಡಿದೆ. ಭಾರತ ವಿರೋಧಿ ಘೋಷಣೆಗಳು ಕೂಗ್ತಾ ಇದೆ, ಕೇಳಿ ಬರ್ತಾ ಇದೆ. ಭಾರತವನ್ನ ಮುಗಿಸ್ತೀವಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಮೊನ್ನೆ ಈತನ ಅಂತ್ಯ ಸಂಸ್ಕಾರ ನಡೆಯಿತು ಶನಿವಾರ. ಆ ವೇಳೆ ಇವರು ಪ್ರತಿಜ್ಞೆ ಎಲ್ಲ ಮಾಡಿದ್ದಾರೆ, ಭಾರತದ ವಿರುದ್ಧ ಯುದ್ಧ ಸಾರ್ತೀವಿ, ರಕ್ತಕ್ಕೆ ರಕ್ತದ ಮುಖಾಂತರ ಉತ್ತರವನ್ನ ಕೊಡ್ತೀವಿ ಅಂತೆಲ್ಲ ಪ್ರತಿಜ್ಞೆ ಮಾಡಿದ್ದಾರೆ. ಯಾರು? ಇದೇ ಬೆಂಗಾಲಿ ಮುಸಲ್ಮಾನರು. ಪಾಕಿಸ್ತಾನದ ಪಂಜಾಬಿಗಳ ಕೈಯಿಂದ ದೌರ್ಜನ್ಯಕ್ಕೊಳಗಾದಂಥ ಬೆಂಗಾಲಿ ಮುಸಲ್ಮಾನರು ಇವತ್ತು ಪಾಕಿಸ್ತಾನದವರ ಜೊತೆಗೆ ಸೇರಿ ಭಾರತದ ವಿರೋಧಿ ಅಂದ್ರೆ 3ನೇ ತಲೆಮಾರು ಅಂತ ಅನ್ಸುತ್ತೆ. ಆಗಿನ ತಲೆಮಾರು ದೌರ್ಜನ್ಯಕ್ಕೊಳಗಾಯಿತು, ಈಗಿನ ತಲೆಮಾರು ಯಾರು ದೌರ್ಜನ್ಯ ಮಾಡಿದ್ರು ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, ಭಾರತ ವಿರೋಧಿಗಳಾಗಿದ್ದಾರೆ. ಭಾರತವನ್ನು ಮುಗಿಸ್ತೀವಿ, ಭಾರತದ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ತೀವಿ ಅಂತೆಲ್ಲ ಭಾಷಣಗಳನ್ನು ಮಾಡ್ತಿದ್ದಾರೆ. ನಾವು ಹಾವಿಗೆ ಹಾಲೆರೆದಂತ ಸ್ಥಿತಿಯಾಗಿದೆ. ದೀಪು ಚಂದ್ರದಾಸನ್ನ ಹತ್ಯೆ ಮಾಡಿರುವಂತ ವಿಚಾರ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತು. ಇಲ್ಲೆಲ್ಲ ಫೇಸ್ಬುಕ್ ಅಲ್ಲಿ ಕತೆ ಕವನ ಬರೆಯೋರಿದ್ದಾರೆ. ಗಾಜಾದಲ್ಲಿ ಏನಾದರೂ ಆದ್ರೆ ಇಲ್ಲಿ ಕತೆ ಕವನಗಳು ಶುರುವಾಗುತ್ತೆ. ಲಿಬಿಯಾದಲ್ಲಿ ಏನೋ ಆಯ್ತು ಅಂತಂದ್ರೆ, ಇರಾಕಲ್ಲಿ ಏನಾದರೂ ಆಯ್ತು ಅಂತಂದ್ರೆ ಕತೆ ಕವನಗಳು ಶುರುವಾಗುತ್ತೆ. ಪಾಪ ಈ ದೀಪು ಚಂದ್ರದಾಸ್ ನಮ್ಮ ಪಕ್ಕದ ದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗಿ ಅಲ್ಪಸಂಖ್ಯಾತ ಹಿಂದೂ ಮಾಡದ ತಪ್ಪಿಗೆ ಸತ್ತು ಹೋಗ್ತಾನೆ. ಆತನ ಬಗ್ಗೆ ಯಾರ ಮನಸ್ಸು ಮಿಡಿಯೋದಿಲ್ಲ. ಯಾರ ಕತೆ ಕವನ, ಜಾತ್ಯತೀತತೆ, ಇನ್ನೊಂದು ಮತ್ತೊಂದು, ಮಣ್ಣು ಮಸಿ ಯಾವುದೂ ಕಾಣಲ್ಲ. ಈ ಪರಿಸ್ಥಿತಿ ಇದೆ. ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ. ಸಾದಿಕ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮೋಹನ್ ಗೌಡ ಜೊತೆಗಿದ್ದಾರೆ. ಮೋಹನ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಅವರೇ, ಮತಾಂಧತೆ ಆವರಿಸಿದ್ರೆ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ನನಗೆ ಯಾರು ಸಹಾಯ ಮಾಡಿದ್ರು ಅನ್ನೋದು ಗೊತ್ತಾಗಲ್ಲ. ಬಾಂಗ್ಲಾದೇಶದ ಪರಿಸ್ಥಿತಿ ಹಂಗೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಏನು ಹೇಳ್ತೀರಿ ಸರ್? ಫಸ್ಟು ನಮ್ಮ ಸಮುದಾಯ, ನಮ್ಮ ಭಾರತದಲ್ಲಿ ನಮ್ಮ ಜಮೈತುಲ್ಮಾ ಹಿಂದೂ ಮಹಮ್ಮದ್ ಮದ್ನಿ ಸಾಬ್ ಏನು ಹೇಳಿದ್ದಾರೆ, ಖಂಡಿಸಿದ್ದಾರೆ. ಇದಕ್ಕೆ ತುಂಬ ದೊಡ್ಡ ಒಂದು ಇದು ನಡೆದಿದೆ ಸರ್. ಅವನು ಹಿಂದೂ ಅಲ್ಲ, ಮುಸಲ್ಮಾನ ಅಲ್ಲ, ಒಬ್ಬ ಮನುಷ್ಯನು ಈ ಥರ ಕೊಲ್ಲೋದು ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ಒಂಥರ ಭಯದ ವಾತಾವರಣ ಇದೆ. ಏನು ಈ ಥರ ನಡೀತಾ ಇದೆ ಬಾಂಗ್ಲಾದೇಶ ಅಂತ. ನೀವು ಸರಿ ಮಾತು ಹೇಳಿದ್ದು, ನಾವು ಸಾಕಿದ ನಾಯಿ ನಮ್ಮನ್ನು ಕಚ್ತಾ ಇದೆ ಅಂತ. ನಿಜವಾಗೂ ಹೇಳಿದ್ರೆ
ಈ ಬಂಗ್ಲಾ ಇವರಿದ್ದರ ಮೇಲೆಲ್ಲ ಸಹಾಯ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಆ ಕಾಲದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ, ತುಂಬ ದೊಡ್ಡ ತಪ್ಪು ಮಾಡಿದ್ದು. ಆದರೆ ನೋಡಿ ಸರ್, ಈಗ ಎಲ್ಲಿವರೆಗೂ ನೋಡಿದ್ರೂ ಕಲ್ಕತ್ತಾನಲ್ಲಿ ಜಾಸ್ತಿ ನಡೀತಾ ಇರೋದು ಈ ಬಾಂಗ್ಲಾದೇಶಿಗಳಿಂದನೇ ಈ ಪ್ರಾಬ್ಲಮ್ಸ್ ನಡೀತಾ ಇರೋದು. ಇದಕ್ಕೆ ನಾವು ನಮ್ಮ ಇಂಡಿಯಾ ನೋಡಿ, ಶ್ರೀಲಂಕಾದಲ್ಲಿ LTT ಇದಾಗಿದ್ದ ಟೈಮ್ನಲ್ಲಿ ಅಲ್ಲಿ ರಾಜೀವ್ ಗಾಂಧಿಯವರು ದಾಳಿ ಮಾಡಿಬಿಟ್ಟು ಸರಿಯಾಗಿ ಪಾಠ ಕಳಿಸಿ ಇದು ಮಾಡಿದರು. ಈ ಥರ ನಮ್ಮ ನರೇಂದ್ರ ಮೋದಿ ಅವರೂ ಈ ಸಾಲಿ ಬಾಂಗ್ಲಾದೇಶದ್ದು ತುಂಬ ಜಾಸ್ತಿ ಇದಾಯಿತು. ಪಾಕಿಸ್ತಾನ ಅಂತ ತುಂಬ ತಲೆನೋವಿತ್ತು. ಈಗ ಹೊಸ ತಲೆನೋವು ಬಂದು ಈ ಬಾಂಗ್ಲಾದೇಶದ್ದು ನಮಗೆ ಆಗ್ತಾಯಿದೆ ಭಾರತೀಯವ್ರಿಗೆ. ಅದಕ್ಕೆ ಸರಿಯಾಗಿ ಈ ಸಾಲಿ ಒಂದು ಪಾಠ ಕಳಿಸ್ಬೇಕು, ಇಲ್ಲಾಂದರೆ ಎಲ್ಲ ಏನೇನು ಇದ್ದಿದ್ದೆ ಅವ್ರಿಗೆ ಟೈಟ್ ಮಾಡಬೇಕು. ಈಗ ನೋಡಿ, ಇನ್ನೊಂದು ಮಾತು ನಮಗೆ ತುಂಬ ಬೇಜಾರಾಗ್ತಾಯಿದೆ. ನಮ್ಮ ಅಲ್ಲಿ ಹಿಂದೂಗಳಿಗೆ ಕೊಲ್ತಾ ಇದ್ದಾರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದರಲ್ಲ ಫಾರ್ಮರ್, ಅವ್ರಿಗೆ ಇಲ್ಲಿ ಎಕ್ಕಿದ್ದಾರೆ. ಅದು ನಮಗೆ ಒಂಥರ ಹೊಟ್ಟೆ ಇದಾಗತ್ತೆ. ಏನಪ್ಪ ಅವ್ರಿಗೆ ಸೇಫ್ ಇಲ್ಲಿ ಮಾಡ್ತಾಯಿದ್ದೀವಿ, ಅಲ್ಲಿ ಹಿಂದೂ ಅವ್ರಿಗೆ ಸಾಯಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಸಾಯಿಸ್ತಾ ಇದ್ದಾರೆ, ಇಲ್ಲಿಂದ ಹೋಗಿದ್ದಾರಲ್ಲ ಮುಸಲ್ಮಾನರನ್ನು ಸಾಯಿಸ್ತಾ ಇದ್ದಾರೆ. ಅದು ಬರ್ತಾ ಇಲ್ಲ, ಮುಸಲ್ಮಾನರಿಗೂ ಹೊಡಿತಾ ಇದ್ದಾರೆ ಅವರು. ನೀವು ಇಂಡಿಯನ್ ಮುಸ್ಲಿಮ್ಸ್ ಅಂತ ಅದು ಶೇಖ್ ಹಸೀನಾ ಬೆಂಬಲಿಗರು ಟಾರ್ಗೆಟ್ಗೆ ಈ ಥರ ಇದೆ. ಅದಕ್ಕೆ ನೋಡಿ ಸರ್, ನಾನು ಮನವಿ ಮಾಡ್ತೀನಿ ನಮ್ಮ ಭಾರತಕ್ಕೆ, ನೋಡಿ ಈ ಒಂದು ಸಾಲಿ ಒಂದು ಪಾಠ ಕಳಿಸ್ಬೇಕು. ಸಖತ್ತಾಗಿ ಪಾಠ ಕಳಿಸಿದ್ರೆ ಪಾಕಿಸ್ತಾನ ಸರಿಯಾಗುತ್ತೆ, ಚೈನಾಗೆ ಗೊತ್ತಾಗುತ್ತೆ ಏನಂತ. ಈ ಸಾಲಿ ಬಿಡಬಾರ್ದು. ಇನ್ನೊಂದು, ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಸೀಮೆ ಇದ್ರೂ ಅದಕ್ಕೆ ಬೆಂಕಿ ಇಗ್ಬಾರ್ದು, ಬೆಂಕಿಯಿಂದ ನಾವು ಸುಡಬಾರ್ದು, ಹರಾಮ್ ಅಂತಾರೆ. ಬೆಂಕಿನಿಂದ ಸುಟ್ಟು ಸಾಯಿಸ್ತಾರಲ್ಲ, ಅದಕ್ಕೆ ಹರಾಮ್ ಅಂತಾರೆ. ಅದಕ್ಕೆ ಈ ಬೆಂಕಿ ಬೇರೆ ರೀತಿ ಸಾಯಿಸಬಹುದು, ಬೇರೆ ರೀತಿ ಸಾಯಿಸಲ್ಲ. ನೋಡಿ ಜಗಳದಲ್ಲಿ ಆಗತ್ತೆ, ಅವನು ಇವ್ನು ಹೊಡೆದ ಅವ್ನು ಹೊಡೆದ ಅಂತ ಆಗತ್ತೆ. ಇದು ಇನ್ನೊಂದು ಮಾತು ನೋಡಿ, ಅದು ತುಂಬ ದೊಡ್ಡ ತಪ್ಪು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಇನ್ನೊಂದು ಮಾತು, ನಾನು ಇಲ್ಲಿ ರಾಜಸ್ಥಾನದ ಒಂದು ಮಾತು, ಕೊರೋನಾ ಟೈಮ್ನಲ್ಲಿ ಲಾಬೂರಾಮ್ ಅಂತ ಒಬ್ಬ ಶರೀಫುಲ್ಗೆ, ಕಲ್ಕತ್ತಾ ಅವನು ಶರೀಫುಲ್ಗೆ ಲೈವ್ ಫೇಸ್ಬುಕ್ ಲೈವ್ನಲ್ಲಿ ಸೀಮೆಣ್ಣೆ ಹಾಕ್ತಾನೆ, ಸೀಮೆಣ್ಣೆ ಹಾಕಿಬಿಟ್ಟು ತೋರಿಸ್ತಾನೆ, ಬೆಂಕಿ ಇಕ್ತಾನೆ. ಅದೂ ಆಗಿದೆ ಇಲ್ಲಿ. ಅವನು ಮನುಷ್ಯನೇ. ನಾನು ಕನ್ನಯ್ಯಲಾಲನ್ನು ಯಾರು ಕೊಂದ್ರು? ಭಾರತದ ಉದಾಹರಣೆಯನ್ನು ಹೇಳ್ತೀನಿ. ಇನ್ನೊಂದು ಏನಂದ್ರೆ ನೋಡಿ, ಇಬ್ಬರು ಹರಿಯಾಣದಲ್ಲಿ ಅವರು ಏನು ಕಸಾಯಿಗಳು ಅಂತ ಒಂದು ಜೀಪ್ನಲ್ಲಿ ಅಣ್ಣ ತಮ್ಮಂದರಿಗೆ ಇಬ್ಬರು ಕುಣಿಸ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಅವ್ರ ಪ್ರಾಣ ಇರುತ್ತೆ, ಆವಾಗ ಸುಡ್ತಾರೆ. ಅದೂ ಲೈವ್ ಇದೆ, ಅದೂ ನಡೀತಾ ಇದೆ. ಅಲ್ಲಿ ಆ ಥರ ನಡೀತಾ ಇದೆ, ಇಲ್ಲಿ ಈ ಥರ ನಡೀತಾ ಇದೆ. ಇಂಥ ಕೆಲಸ ಬಾಂಗ್ಲಾದೇಶ ಜೊತೆಗೆ ಭಾರತನ ಕಂಪೇರ್ ಮಾಡ್ತಾರೆ. ನಾನು ಕಂಪೇರ್ ಮಾಡ್ತಾ ಇಲ್ಲ. ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸ್ಥಿತಿ ಏನಿದೆ, ಭಾರತದ ಅಲ್ಪಸಂಖ್ಯಾತರ ಸ್ಥಿತಿ ಏನಿದೆ, ಅವ್ರೂ ಅಂತವ್ರೆ, ಇವ್ರು ಇಂಥವ್ರಿಗೆ ಫಸಾದಿಗೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸ್ಥಿತಿ. ಸಾದಿಕ್ ಪಾಷಾ ಅವರನ್ನು ಯಾರಾದ್ರೂ ಹಿಡ್ಕೊಂಡು ತಳಿಸಿದ್ರ ನೋಡಿ, ಫಸಾದಿ ಯಾರು ಮಾಡ್ತಾರೆ? ನೀವು ನಿಮ್ಮ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದೀರಿ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಏನ್ ಸಮಸ್ಯೆ ಇಲ್ಲ. ನೋಡಿ ಫಸಾದಿಗೆ ದುನಿಯಾ ಮೇ ಜಗಾನೇ ಅಂತಾರೆ. ಜಗ ಕೊಡಬಾರ್ದು ಯಾರನ್ನ ಇರ್ಲಿ, ಅವನು ನಮ್ಮ ಬಾಂಗ್ಲಾದೇಶನಲ್ಲಿ ಇರಲಿ, ಮೋಹನ್ ಗೌಡ ಅವರೇ ಏನ್ ಹೇಳ್ತೀರಿ? ಬಹುಶಃ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನೋಡಿ, ಹಿಂದೂಗಳಿಗೆ ಮಿಡಿಯುವಂತ ಮನ ಎಲ್ಲೂ ಇಲ್ಲ. ಖಂಡಿತ ಅಲ್ಲಿ ಸಾಯ್ತಾ ಇದ್ದಾರೆ, ಹಿಡಿದು ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.